ಮನಸ್ಸಿನ ದಿಟ್ಟ ಯುವಕರ ಸೇನೆ ಭಾರತ ಯುವ ಜನ ಸೇನೆ, ನಮ್ಮ ಭಾರತ ಯುವ ಜನ ಸೇನೆ. ಶುದ್ಧ ಮನಸ್ಸಿನ ದಿಟ್ಟ ಯುವಕರ ಸೇನೆ ಭಾರತ ಯುವ ಜನ ಸೇನೆ, ನಮ್ಮ ಭಾರತ ಯುವ ಜನ ಸೇನೆ. ಭಾರತ ಯುವ ಜನ ಸೇನೆ, ನಮ್ಮ ಭಾರತ ಯುವ ಜನ ಸೇನೆ. ಜೈ ಭಾರತ್ ಎಲ್ಲರಿಗೂ. ನನ್ನ ಹೆಸರು ರಮಾನಂದ್ ಸಾಗರ್ ಅಂತ. ಈ ಭಾರತ ಯುವಜನ ಸೇನೆಯ ಸಂಸ್ಥಾಪಕ ನಾನು. ಈ ಭಾರತ ಯುವಜನ ಸೇನೆ ಕಟ್ಟಲಿಕ್ಕೆ ನಾನು ಸುಮಾರು 12 ವರ್ಷ ಇಡೀ ದೇಶದಲ್ಲಿ ಇರುವಂಥ ಸಂಘಟನೆಗಳೆಲ್ಲ ಸದಸ್ಯನಾಗಿ ಪದಾಧಿಕಾರಿಗಳಾಗಿ ಅಲ್ಲಿ ಈ ಸಂಘಟನೆಯಿಂದ ಆಗುವಂಥ ಉಪಯೋಗಗಳೇನು ಹಾಗೂ ಅನಾಹುತಗಳ ಬಗ್ಗೆ ಏನಾಗುತ್ತೆ ಅಂಥೇಳಿ ನಾನೊಂದು ತನಿಖಾ ವರದಿಯನ್ನು ಮಾಡಿ ಸಂಘಟನೆ ಮಾಡಬೇಕಾದ್ರೆ ಯಾಕೆ ಮಾಡಬೇಕು, ಯಾವುದಕ್ಕೋಸ್ಕರ ಮಾಡಬೇಕು ಅನ್ನೋ ಕೆಲವು ಅಂಶಗಳನ್ನ ಇಟ್ಕೊಂಡು ಈ ಸಂಘಟನೆ ತಂದಿದ್ದೀನಿ. ಭಾರತ್ ಯುವಜನ ಸೇನೆ ಇದು ನಿಮ್ಮದೇ ಸಂಘಟನೆ. ನಮ್ಮ ಈ ಮಣ್ಣಿನ ಅಭ್ಯುದಯಕ್ಕಾಗಿ, ನಾಳೆಯ ಸುಭದ್ರ ಬದುಕಿಗಾಗಿ. ಸಾಮಾಜಿಕ ಕಳಕಳಿಯ 10 ಹಲವು ಪರಿಕಲ್ಪನೆಯೊಂದಿಗೆ ರೂಪುಗೊಂಡು ಉದಯಿಸಿದ್ದು ಭಾರತ್ ಯುವಜನ ಸೇನೆ. ಅದು 2012ರ ಜುಲೈ ತಿಂಗಳು. ರಾಜಕೀಯ ಅಸ್ಥಿರತೆ, ಸಾಮಾಜಿಕ ಅವ್ಯವಸ್ಥೆ, ಗುಂಪುಗಾರಿಕೆ, ಭ್ರಷ್ಟಾಚಾರಗಳನ್ನೆಲ್ಲ ಗಮನಿಸಿಕೊಂಡು ಬಂದಿರುವ ರಮಾನಂದ್ ಸಾಗರ್ ಅನ್ನುವ ಯುವ ಹೋರಾಟಗಾರ ತನ್ನ ಸ್ನೇಹಿತರು ಹಾಗೂ ನಾಡಿನ ಗಣ್ಯರನೇಕರ ಜೊತೆ ಚರ್ಚಿಸಿ ಭಾರತ್ ಯುವಜನ ಸೇನೆ ಅನ್ನುವ ಜನೋಪಕಾರಿ ಸೇನೆಯೊಂದನ್ನು ಕಟ್ಟಿದರು. ಭಾರತ ಯುವಜನ ಸೇನೆ, ಭಾರತ ಯುವಜನ ಸೇನೆ, ಭಾರತ ಯುವಜನ ಸೇನೆ. ಇದಕ್ಕೆ ನಾಡಿನಾದ್ಯಂತ ಸಹಸ್ರಾರು ಜನ ವಯಸ್ಸಿನ ಭೇದ ಮರೆತು ಜೊತೆಗೂಡಿದ್ದು, ಈ ಜನಶಕ್ತಿಯ ಬಲದಿಂದ ದೇಶಾದ್ಯಂತ ಈ ಸಂಘಟನೆ ಗಟ್ಟಿಯಾಗಿ ಬೇರೂರಿದೆ. ನನ್ನ ಹೆಸರು ಸುಜಿತಾನಂದ್ ಸಾಗರ್ ಅಂತ. ಈಗಿನ ಕಾಲದಲ್ಲಿ ಯೂತ್ಗಳಿಗೆ ಏನಾಗಿದೆ ಅಂದರೆ, ಬೇರೆ ಬೇರೆ ಥರ ಜನಗಳೆಲ್ಲ, ದುಡ್ಡಿರೋರೆಲ್ಲ ಆ ಯುವಕರನ್ನ ಕರೆದುಕೊಂಡು ಅವ್ರನ್ನ ಸಂಘಟನೆಗಳಿಗೆ ಸೇರಿಸ್ಕೊಂಡು ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ. ಆದ್ದರಿಂದ ಯುವಕರಿಗೆ ಏನಂತಂದರೆ, ಅವ್ರಿಗೆ ದುಡ್ಡು ಬೇಕಾಗಿರೋದ್ರಿಂದ ಅವ್ರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ ಅವ್ರನ್ನ. ಆದರೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ರೀತಿಯಾದ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾಯಿಲ್ಲ. ಏನೇ ಇದ್ರೂ ಅವ್ರಿಗೆ ಶಿಸ್ತು, ವಿನಯತೆ ಎಲ್ಲನೂ ಕಳಿಸಿ ಒಂದು ಒಳ್ಳೆ ದಾರಿನ ತಲುಪಿಸಿ ಮತ್ತು ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು ಅನ್ನೋದೇ ನಮ್ಮ ಸಂಘಟನೆಯ ಉದ್ದೇಶ. ಭಾರತ್ ಯುವಜನ ಸೇನೆಗೆ ತನ್ನದೇ ಆದ ಧ್ಯೇಯೋದ್ದೇಶದ ಗುರಿ ಇದೆ. ನಾಗರಿಕರ ಮೂಲಭೂತ ಹಕ್ಕುಗಳಾದ ವಾಕ್ ಸ್ವಾತಂತ್ರ್ಯ, ಆರೋಗ್ಯ, ಶಿಕ್ಷಣ, ವಸತಿ, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ, ಸಮಾನತೆ, ಕಡ್ಡಾಯ ಮತದಾನ, ಸಂವಿಧಾನದಲ್ಲಿ ಉಲ್ಲೇಖವಾದ ಎಲ್ಲ ಕಾಯ್ದೆಗಳ ಅನುಷ್ಠಾನ, ಪರಿಸರ ಸಂರಕ್ಷಣೆ, ವ್ಯಕ್ತಿತ್ವ ವಿಕಾಸ, ಧರ್ಮಾತೀತ ನಡವಳಿಕೆಗಳ ಬಗ್ಗೆ ಜನಮಾನಸದಲ್ಲಿ ಜಾಗೃತಿಯನ್ನುಂಟು ಮಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಆರೋಗ್ಯಗೊಳಿಸುವುದು ಸೇನೆಯ ಪ್ರಮುಖ ಅಜೆಂಡಾ. ನಮ್ಮ ಭಾರತ ಯುವಜನ ಸೇನೆ. ಭಾರತ ಯುವಜನ ಸೇನೆಯ 5 ಧ್ಯೇಯೋದ್ದೇಶಗಳಿದೆ. ಒಂದನೇದು ಉಚಿತವಾಗಿ ಆರೋಗ್ಯ ಆಗಬೇಕು. ಎರಡನೇದು ಉಚಿತವಾಗಿ ಶಿಕ್ಷಣ ಆಗಬೇಕು. ಮೂರನೇದು ಕಡ್ಡಾಯ ಮತದಾನ ಆಗಬೇಕು. ನಾಲ್ಕನೇದು ಭಾರತ ಸಂವಿಧಾನ ಅಡಿಯಲ್ಲಿ ಬಂದಂಥ ಎಲ್ಲ ಕಾಯ್ದೆಗಳು ಜಾರಿ ಆಗಬೇಕು. 5ನೇದು ಈ ದೇಶ ಮೀಸಲಾತಿ ರಹಿತ ದೇಶ ಆಗಬೇಕು. ಅಂದ ಹಾಗೆ ಈ ಸೇನೆಯ ಭದ್ರ ಅಡಿಪಾಯದಲ್ಲಿ ಯಾರೆಲ್ಲ ಇರ್ತಾರೆ ಗೊತ್ತೇ? ಸಮಾಜದ ಬಗ್ಗೆ ಕಳಕಳಿ ಇರೋ ಸಮಾನ ಮನಸ್ಕರು, ಚಿಂತಕರು, ಹೋರಾಟಗಾರರು, ಪ್ರಾಮಾಣಿಕ ನಿವೃತ್ತ ಅಧಿಕಾರಿಗಳು, ನಿವೃತ್ತ ನ್ಯಾಯಾಧೀಶರು, ಬುದ್ಧಿಜೀವಿಗಳು, ಸಾಹಿತಿಗಳು, ಕಲಾವಿದರು, ಒಬ್ಬರೇ ಇಬ್ಬರೇ, ವಿವಿಧ ವರ್ಗಗಳ, ವಿವಿಧ ಸ್ತರಗಳ ನೂರಾರು ಪ್ರಬುದ್ಧರು ಈ ಸೇನೆಯ ಆಧಾರ ಸ್ತಂಭಗಳು. ಈ ಎಲ್ಲ ಕ್ಷೇತ್ರಗಳ 15ರಿಂದ 33ರಷ್ಟು ಜನ ಸೇನೆಯ ಸಲಹಾ ಮಂಡಳಿಯಲ್ಲಿದ್ದು ಹಂತ ಹಂತವಾಗಿ ಮಾರ್ಗದರ್ಶನ ನೀಡುತ್ತಾ ಸೇನೆಯ ಪ್ರತಿಯೊಂದು ಕಾರ್ಯಯೋಜನೆಗಳ ಯಶಸ್ಸಿಗೆ ನೆರವಾಗುತ್ತಿದ್ದಾರೆ. ಭಾರತ್ ಯುವಜನ ಸೇನೆಯು ಇತರೆ ಸಂಘಟನೆಯಂತಲ್ಲ ಅನ್ನೋದನ್ನ ಆರಂಭದಲ್ಲೇ ಹೇಳಿದ್ವಿ. ಆದರೆ ಅದು ಹೇಗೆ ಅನ್ನೋ ಪ್ರಶ್ನೆ ಎದುರಾಗುವುದು ಸಹಜ. ಅದಕ್ಕೆ ಕಾರಣ, ಈ ಭಾರತ ಯುವಜನ ಸೇನೆ ಹೊಟ್ಟೆಪಾಡಿನ ಸಂಘಟನೆ ಅಲ್ಲ, ದೇಶಕ್ಕಾದ್ರಿ ಸಂಘಟನೆ. ಈ ಸಂಘಟನೆಯಲ್ಲಿ ಯಾರಾದರೂ ಸೇರಬೇಕಂದ್ರೆ ಮುಖ್ಯವಾಗಿ 3 ಟಿಗೆ ಅನುಗುಣವಾಗಿರಬೇಕು. ಆ 3 ಟಿ ಏನಂತೀರಾ? ಮೊದಲನೇ ಟಿ, ನಿಮಗೆ ಟೈಮ್ ಇರಬೇಕು ಈ ಸಂಘಟನೆಗೆ ಸೇರಬೇಕಂದ್ರೆ. ಎರಡನೇ ಟಿ, ನಿಮಗೆ ಟ್ಯಾಲೆಂಟ್ ಇರಬೇಕು. ಮೂರನೇ ಟಿ, ನಿಮ್ಮಲ್ಲಿ ಅಲ್ಪ ಸ್ವಲ್ಪ ಟಜರಿ ಇರಬೇಕು. ಹಾಗೆ ಈ ದೇಶಕ್ಕಾಗಿ ಈ ಸಂಘಟನೆ ಆಗುತ್ತೆ ಹೊರತು
ಹೊಟ್ಟೆಪಾಡಿನ ಸಂಘಟನೆ ಅಲ್ಲ ಈ ನಮ್ಮ ಸಂಘಟನೆ. ಭಾರತ್ ಯುವಜನ ಸೇನೆಯು ತನ್ನ ಸೇವಾ ಕಾರ್ಯಗಳಿಗೆ ಯಾರಿಂದಲೂ ದೇಣಿಗೆಯನ್ನ ಸಂಗ್ರಹಿಸುವುದಿಲ್ಲ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಿಂಗಳಿಗೊಮ್ಮೆ ಉಚಿತ ಆರೋಗ್ಯ ಶಿಬಿರ, ನಿರುದ್ಯೋಗಿ ಅಂಗವಿಕಲರಿಂದ ಪ್ರತಿನಿತ್ಯ 1ರಿಂದ 10ನೇ ತರಗತಿಯವರೆಗೆ ಉಚಿತ ಟ್ಯೂಷನ್ ಹೇಳಿಕೊಡೋ ಅಂಗವಿಕಲ ಶಿಕ್ಷಕನಿಗೆ ಗೌರವಧನ. ಸೇನೆಯ ಯಾವುದೇ ಕಾರ್ಯಕ್ರಮದ ಪೋಸ್ಟರ್, ಫ್ಲಕ್ಸ್ಗಳಲ್ಲಿ ಯಾವುದೇ ಪದಾಧಿಕಾರಿಯ ಹೆಸರಾಗಲಿ ಭಾವಚಿತ್ರವಾಗಲಿ ಬಳಸುವುದಿಲ್ಲ. ಪ್ರತಿದಿನ ಮುಂಜಾನೆ ಸೇನೆಯ ವತಿಯಿಂದ ಉಚಿತವಾಗಿ ಕವಾಯತ್, ಯೋಗ, ಕಾನೂನು ತಿಳುವಳಿಕೆಯ ತರಬೇತಿಯೂ ಇರುತ್ತದೆ. ದೊಡ್ಡವರು ಸಣ್ಣವರೆಂಬ ಭೇದ ಭಾವ ಇಲ್ಲದೆ ಸಮಾನ ಆಸನ ವ್ಯವಸ್ಥೆ ವೇದಿಕೆಯ ವಿಶೇಷತೆಗಳಲ್ಲೊಂದು. ಭಾರತ್ ಯುವಜನ ಸೇನೆಯ ಸದಸ್ಯರಾದವರಿಗೆ ಆರಂಭಿಕ 1 ದಿನದ ಕಾರ್ಯಾಗಾರವಿರುತ್ತದೆ. ಈ ಕಾರ್ಯಾಗಾರದಲ್ಲಿ ದೈಹಿಕ ಶಿಕ್ಷಣ, ವ್ಯಕ್ತಿತ್ವ ವಿಕಸನ, ಸೇವಾ ಮನೋಭಾವ, ನೈಸರ್ಗಿಕ ವಿಪತ್ತುಗಳ ತುರ್ತು ಪರಿಹಾರ ಹಾಗೂ ಮತ್ತಿತರ ವಿಷಯಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಇಷ್ಟು ಮಾತ್ರವಲ್ಲ, ಸೇನೆಯ ಸದಸ್ಯರಾಗಿ ಬಂದು ನೋಡಿ, ನಿಮ್ಮ ಜೀವನದ ಶೈಲಿಯನ್ನೇ ಬದಲಾಯಿಸಿ ಸ್ವಚ್ಛ ನಾಡನ್ನು ನಿರ್ಮಿಸುವ ಮನೋಭಾವ ನಿಮ್ಮಲ್ಲಿ ಮೂಡದಿದ್ದರೆ ಮತ್ತೆ ಕೇಳಿ. ನನ್ನ ಹೆಸರು ಪ್ರಭಾಕರ್ ಅಂತ. ನಾನು ಭಾರತ ಯುವಜನ ಸೇನೆಯ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಭಾರತ ಯುವಜನ ಸೇನೆಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಅದಕ್ಕೂ ಒಂದು ಮುಖ್ಯವಾದ ಉದ್ದೇಶ ಏನಂದರೆ, ಭಾರತ ಯುವಜನ ಸೇನೆಯಲ್ಲಿ ನಾವು ಶಿಸ್ತು ಮತ್ತು ಅಲ್ಲಿನ ತಿಳುವಳಿಕೆಗಳು ಮತ್ತು ಉಚಿತ ಆರೋಗ್ಯ, ಉಚಿತ ಶಿಕ್ಷಣ ಇದ್ರ ಬಗ್ಗೆ ಹೋರಾಟ ನಡೆಸೋಂಥ ಸಂಸ್ಥೆ ಆಗಿದ್ದು, ಇದು ನನಗೆ ತುಂಬಾ ಇಷ್ಟ ಆಗಿ ಈ ಸಂಘಟನೆಯಲ್ಲಿ ನಾನು ಸೇರ್ಪಡೆಯಾಗಿದ್ದೀನಿ. ಮತ್ತು ಇದರ ಮುಖ್ಯವಾಗಿ ನನ್ನ ಗುರುಗಳಾದಂಥ ರಮಾನಂದ್ ಸಾಗರ್ ಅವರು ಇದ್ರ ಬಗ್ಗೆ ತುಂಬಾ ಕಾಳಜಿಯಿಂದ ಕಾರ್ಯನಿರ್ವಹಿಸ್ತಾರೆ. ನನ್ನ ಹೆಸರು ಸಮರ್ಥಿ ರಾಮಕೃಷ್ಣ ಅಂತ. ನಾನು ಒಂದು ಸಾಮಾಜಿಕ ಸೇವಕನಾಗಿ, ಅಖಂಡ ರಾಷ್ಟ್ರಪ್ರೇಮವನ್ನು ಹೊಂದಿರತಕ್ಕಂಥವನಾಗಿ, ಈ ದೇಶದಲ್ಲಿ ನಡೀತಕ್ಕಂಥ ಅರಾಜಕಗಳನ್ನು, ಅವ್ಯವಹಾರಗಳನ್ನು, ಭ್ರಷ್ಟತೆಯನ್ನು ಮತ್ತು ಅಶಿಸ್ತಿನ ಈ ವ್ಯವಸ್ಥೆಯನ್ನು, ಸಮಾಜದ ವ್ಯವಸ್ಥೆಯನ್ನು ಸರಿಪಡಿಸಲು ಒಂದು ಸಂಘಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ, ನನ್ನ ಸನ್ಮಿತ್ರರಾದ ಸನ್ಮಾನ್ಯ ರಮಾನಂದ ಸಾಗರ್ರವರು ನಾವು ಎಲ್ಲ ಸೇರಿ ಈ ಒಂದು ಆಲೋಚನೆ ಅವರು ನಮಗೆ ಹುರಿದುಂಬಿದರು. ಸುಮಾರು 1 ದಶಕಗಳ ಕಾಲ ಈ ಸಂಘಟನೆ ದೇಶ ಪ್ರೇಮದ ಬಗ್ಗೆ ಆಲೋಚನೆ ಮಾಡಿ ಭಾರತ ಯುವಜನ ಸೇನೆ ಎಂಬ ಒಂದು ಸಂಸ್ಥೆಯನ್ನು ಕಟ್ಟುವುದರ ಮುಖಾಂತರ ಅಖಂಡ ಭಾರತದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ಯುವಜನ ಸೇನೆಯನ್ನು ಸ್ಥಾಪಿಸಿ ತನ್ಮೂಲಕ ಇಡೀ ಭಾರತ ದೇಶದಲ್ಲಿ ಪ್ರಚಲಿತಗೊಳಿಸಿ ದೇಶದ ಅಲ್ಲಿ ಇರ್ತಕ್ಕಂಥ ಯುವಕರಲ್ಲಿ ಒಂದು ಉತ್ತೇಜನವನ್ನು, ಒಂದು ಮೌಲ್ಯಾಧಾರಿತ ಒಂದು ಬದುಕನ್ನು ಅವರಿಗೆ ಕಲ್ಪಿಸುವಲ್ಲಿ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನೇನಕ್ಕೆ ಭಾರತ ಯುವಜನ ಸೇನೆಗೆ ಸೇರಿದೆ ಅಂದರೆ, ಈ ಯುವಜನ ಸೇನೆಯಲ್ಲಿ ಎಲ್ಲ ಯುವಕರಿಗೆ ಒಂದು ಒಳ್ಳೆಯ ರೀತಿಯಾದ ಮಾರ್ಗದರ್ಶನ, ಒಳ್ಳೆಯ ರೀತಿಯಾದ ಶಿಸ್ತು, ವ್ಯವಸ್ಥೆ, ನಮಗೆ ಮುಖ್ಯವಾಗಿ ಯಾವ ರೀತಿಯಲ್ಲಿ ಜೀವನ ಸಾಗಿಸಬೇಕು, ನಮ್ಮ ದೇಶನ ಹೇಗೆ ಮುಂದುವರಿಸಬೇಕು, ನಮ್ಮ ದೇಶ ಮುಂದುವರಿಬೇಕಾದ್ರೆ ನಮ್ಮ ಜೀವನ ಮತ್ತು ನಮ್ಮ ಒಂದು ಜೀವನ ಕ್ರಮವನ್ನು ಹೇಗೆ ನಾವು ಶಿಸ್ತಾಗಿ ನಿಭಾಯಿಸಬೇಕು ಅಂತ ಹೇಳ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೇವೇಂದ್ರ ಅಂತ. ಈ ಭಾರತ ಯುವಜನ ಸೇನೆಯಲ್ಲಿ ನಾನು ಯಾಕೆ ಜಾಯ್ನ್ ಆಗಿದ್ದೀನಿ ಅಂದರೆ, ಒಂದು ಶಿಸ್ತಿನ ಕ್ರಮ ಇದೆ ಈ ಸಂಘಕ್ಕೆ. ಬೇರೆ ಬೇರೆ ರೀತಿಯ ಎಲ್ಲ ಒಂದು ಸಂಘಕ್ಕಿಂತ ಈ ಸಂಘ ವಿಭಿನ್ನವಾಗಿದೆ. ಇದರಲ್ಲಿ ನಮಗೆ ವಿದ್ಯೆ ಮತ್ತು ಹೆಲ್ತ್ ವೈಸ್ ಎಲ್ಲರಿಗೂ ಉಚಿತವಾಗಿ ಕೊಡಬೇಕನ್ನೋದು ಈ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದರಿಂದ ಈ ಭಾರತ ಯುವಜನ ಸೇನೆಗೆ ನನ್ನ ಕೈಲಾದ ನನ್ನ ಎಲ್ಲ ರೀತಿಯ ಸೇವೆಯನ್ನು ನಾನು ಭಾರತೀಯ ಯುವಜನ ಸೇನೆಗೆ ಕೊಡಲು ಇಚ್ಛಿಸಿ ಈ ಭಾರತೀಯ ಯುವಜನ ಸಂಘಕ್ಕೆ ಸೇರಿದ್ದೇನೆ. ನಮಸ್ಕಾರ, ನನ್ನ ಹೆಸರು ವಿನೋದ್ ಅಂತ. ಭಾರತ ಯುವಜನ ಸೇನೆಯಲ್ಲಿ ಏನಂದರೆ ಮಿಲಿಟರಿ ಥರ ಒಂದು ಶಿಸ್ತಿದೆ, ಅದಕ್ಕೆ ನಾನು ಇದರಲ್ಲಿ ಜಾಯ್ನ್ ಆದೆ. ಭಾರತ್ ಯುವಜನ ಸೇನೆ ಇದು ನಿಮ್ಮದೇ ಸಂಘಟನೆ. ಬನ್ನಿ, ಇಂದೇ ಸದಸ್ಯರಾಗಿ ಸಂಘಟಿತರಾಗೋಣ. ಶುದ್ಧ ಮನಸ್ಸಿನ ದಿಟ್ಟ ಯುವಕರ ಸೇನೆ ಭಾರತ ಯುವಜನ ಸೇನೆ, ನಮ್ಮ ಭಾರತ ಯುವಜನ ಸೇನೆ. ಶುದ್ಧ ಮನಸ್ಸಿನ ದಿಟ್ಟ ಯುವಕರ ಸೇನೆ
ಭಾವವನ್ನು ಮರೆತು ಸಮಾನತೆಯನ್ನು ಅರಿತು, ಭೇದ ಭಾವವನ್ನು ಮರೆತು ಸಮಾನತೆಯನ್ನು ಅರಿತು, ಜನಶಕ್ತಿ ಪಡೆದು ಅಪರಾಧ ತಡೆದು ಹೋರಾಟ ಮುಂದುವರಿಸೋಣ, ಹೋರಾಟ ಮುಂದುವರಿಸೋಣ. ಭಾರತ ಯುವಜನ ಸೇನೆ, 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 ನಮ್ಮ ಭಾರತ ಯುವಜನ ಸೇನೆ. ಭ್ರಷ್ಟರನ್ನು ಸದೆಬಡಿದು ನ್ಯಾಯ ನೀತಿಗಳ ಎತ್ತಿಡಿದು, ಶಿಷ್ಟರೆಲ್ಲರೂ ಒಂದೆಡೆ ಕೂಡಿ ಬದಲಾಗದ ಬದಲಾವಣೆ ಮಾಡಿ, ದುಷ್ಟ ಭ್ರಷ್ಟರನ್ನು ಸದೆಬಡಿದು ನ್ಯಾಯ ನೀತಿಗಳ ಎತ್ತಿಡಿದು, ಶಿಷ್ಟರೆಲ್ಲರೂ ಒಂದೆಡೆಗೂಡಿ ಬದಲಾಗದ ಬದಲಾವಣೆ ಮಾಡಿ, ದೇಶವನ್ನು ಉಳಿಸೋಣ, ಶಾಂತಿಯ ಸಮರವ ಸಾರೋಣ, ಈ ದೇಶವನ್ನು ಉಳಿಸೋಣ. ಯುವ ಭಾರತ ಸೇನೆಯ ಕಟ್ಟೋಣ, ಯುವ ಭಾರತ ಸೇನೆಯ ಕಟ್ಟೋಣ.